ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬಿಫೋರ್ ನಾ ಒಂದು ವಿಡಿಯೋ ಹಾಕಿದೆ, ಅದರೊಳಗೆ ನಾನು ಹೇಳ್ತೀನಂದಿದೆ ನಂದು ಸ್ಕೂಲ್ ಮೆಮೊರೀಸ್ ಹೆಂಗಿತ್ತು ಹೆಂಗಿಲ್ಲ ಅಂತಂತ. ಸೊ ಇವತ್ತು ನಾನು ಅದು ವಿಡಿಯೋ ಬಗ್ಗೆ ಅದ್ರದ್ದು ಮೆಮೊರಿ ಬಗ್ಗೆ ಹೇಳ್ತೀನಿ. ಸೊ ತಪ್ಪು ತಿಳ್ಕೊಬೇಡಿ, ವಿಡಿಯೋನ ಹಂಗೆ ಹೇಳ್ತಾ ಇರ್ತೀನಿ. ಸೊ ಮಾಂಟೆಸರಿನಾಗ ಇದ್ದಾಗ, ಸೊ ಅವಾಗ ನನಗೆ 6 ಇಯರ್ಸ್ ಇದ್ದಿತ್ತು. 6 ಇಯರ್ಸ್ದಾಗ ಅಡ್ಮಿಷನ್ ಆಗಿತ್ತು ನಂದು ಮಾಂಟೆಸರಿನಾಗ, ಅಲ್ಲಿ ಸ್ಕೂಲ್ನಾಗ. ಸೊ ಆ ಸ್ಕೂಲ್ ಹೆಸರನ್ನ ಮೆನ್ಷನ್ ಮಾಡೋಕ್ಕಾಗಲ್ಲ, ಸೊ ಪರ್ಸ್ನಲ್ ಇದೆ. ಸೊ ಮಾಂಟೆಸರಿ ಆದ್ಮ್ಯಾಕ ಆಮೇಲೆ UKG LKG ಎಲ್ಲ ಮುಗಿದ್ಮ್ಯಾಕ ನನ್ನ ಫ್ರೆಂಡ್ ಆಲ್ಮೋಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಆಕಿನ ಜರ್ನಿ. ಅವಾಗೇ ಆಕಿನೊಂದು ಫ್ರೆಂಡ್ಶಿಪ್ ಆಗಿತ್ತು ಮಾಂಟೆಸರಿನಿಂದ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ನಾಗ ನಮ್ಮ ಪಪ್ಪ ತೀರ್ಕೊಂಡು ಹೋಗಿದ್ರು ಆಕ್ಸಿಡೆಂಟ್ ಆಗಿ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗಿವು. ಎಕ್ಸಾಮ್ ಸ್ಟಾರ್ಟ್ ಆದಾಗ ನಮ್ಮ ಒಟ್ಟು 3 ಪೇಪರ್ಸ್ ನಾನು ಬಿಟ್ಟಿದ್ದೆ, ನಾನು ಹೋಗಿಬಿಟ್ಟಿದ್ದು. ಪಪ್ಪ ತಿಳ್ಕೊಂಡ್ಮ್ಯಾಕ 3 ಡೇಸ್ ನಂಗೆ ಲೀವ್ ಸಿಗಬೇಕಾಗಿತ್ತು. 3 ಕೂಡ ಇಡಬೇಕಾಗಿತ್ತು ನಮ್ಮ ಪಪ್ಪ ಅವ್ರ ಸಲಾಗಿ. ಸೊ ಅದ್ರ ಸಲಾಗಿ ಒಂದು ಲೀವ್ ತೊಗೊಂಡು ಮತ್ತು ಅವ್ರು ನನಗೆ ಸರ್ಗೆ ರಿಕ್ವೆಸ್ಟ್ ಮಾಡಿ ಮತ್ತು ನನಗೆ ಎಕ್ಸಾಮ್ ತೊಗೋರಿ ಇನ್ನೊಂದು ಟೈಮ್ ಅಂತಂದು ಅವಾಗ ಅವ್ರು ರಿಕ್ವೆಸ್ಟ್ ಅಪ್ರೂವಲ್ ಮಾಡಿ ಆಮೇಲೆ ನಮ್ಗೆ ಎಕ್ಸಾಮ್ ತೊಗೊಂಡ್ರು. ಮತ್ತವ್ರಿಗೆ ಅದಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಪಾಸ್ ಆಲ್ಮೋಸ್ಟ್ ಆದ್ಮ್ಯಾಕೆ ಅದು ಅಂದರೆ ಸೆಕೆಂಡ್ ಇಯರ್ ಹೆಂಗೆ ಕ್ರಾಸ್ ಮಾಡ್ಕೊಂಡು 3rd ಕ್ರಾಸ್ ಮಾಡ್ಕೊಂಡು 4th ಕ್ರಾಸ್ ಮಾಡ್ಕೊಂಡು 5th ಕ್ರಾಸ್ ಮಾಡಿ ಆಮೇಲೆ ಹಿಂಗೆ ಕ್ರಾಸ್ ಮಾಡ್ಕೊತ ಒಟ್ಟಿಗೆ ನಾನು ಆ ಕ್ಲಾಸ್ನಾಗ ಸೆಕೆಂಡ್ ರ್ಯಾಂಕರ್ನ. ಸೊ ಅದಾದ್ಮ್ಯಾಕೆ 9th ಬರ್ತದ ಹೋಮ್ವರ್ಕ್ ಹೆಚ್ಚಾಗಿ ಕೊಡ್ಲಾತಿದ್ರು ಸ್ಕೂಲ್ನಾಗ. ಅವಾಗೂ ಸ್ವಲ್ಪ ಹೊರಗೆ ಆಚೆಗಡೆ ಟೂರಿಗೆಲ್ಲ ಒಯ್ತಿದ್ರು ನಮಗೆ. ಟೂರಿಗೆ ಆಲ್ಮೋಸ್ಟ್ ನಾವು ಹೋಗಿದ್ದು ಬಿಜಾಪುರ, ಬೀದರ್ ಮತ್ತು ಮೈಸೂರು ಮತ್ತು ದಾಂಡೇಲಿಗೆ ಆಲ್ಮೋಸ್ಟ್ 10th ಇದ್ದಾಗ ಹೋಗಿದ್ದಾನ. ಸೊ 9th ಇದ್ದಾಗ ಅವಾಗ ಇದಕ್ಕೆ ಒಯ್ದಿರ್ರಿ ನಮ್ಗೆ, ಮೈಸೂರಿನಾಗ ಸಾಕಷ್ಟು ನೋಡಿ. ಮೈಸೂರು ಪ್ಯಾಲೇಸ್ ನೋಡೀನಿ, ಅಲ್ಲಿ ಇಡ್ಲಿ ತಿಂದೀನಿ, ಪ್ಲೇಸಸ್ಗಳು ತಿರುಗಾಡೀನಿ. ಅಲ್ಲಿ ಭಾಳಷ್ಟು ಸಖತ್ತಾಗಿದ್ದು ಬ್ಯೂಟಿಫುಲ್ ಪ್ಲೇಸಸ್ಗಳನ್ನ ನೋಡೀನಿ, ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದು ಆದ್ಮ್ಯಾಕ 9th ಆಲ್ಮೋಸ್ಟ್ ಪಾಸ್ ಆದ. ಬಟ್ 10th ಸ್ವಲ್ಪ ಸ್ಟ್ರಿಕ್ಟ್ ಇತ್ತು. ನಮ್ಮ ಸರ್ದು ಟೀಚರ್ಸ್ಗಳು ಎಲ್ಲರೂ ಸ್ಟ್ರಿಕ್ಟ್ನಾಗಿದ್ದರು. ಯಾಕಂದರೆ 10th ಅಂದರೆ ಜಾಸ್ತಿ ಹೈ ಇರುತ್ತೆ, ಸೆಕೆಂಡರಿ ಹೈ ಅಂತಂದು. ಸೊ ಅವಾಗ ಜಾಸ್ತಿ ಪ್ರೆಷರ್ ಕೂಡ ಇರಬೇಕಿರ್ತದ. ಸೊ ಅದಾದ್ಮ್ಯಾಕ ಸಾಕಷ್ಟು ಪ್ರಯತ್ನ ಪಟ್ಮ್ಯಾಕ ಆಮೇಲೆಲ್ಲ ಆಗ್ಬೋದ್ಮ್ಯಾಗ 10th ಆಲ್ಮೋಸ್ಟ್ ಪಾಸ್ ಮಾಡಿಬಿಟ್ಟೆ. ಪಾಸ್ ಆದ್ಮ್ಯಾಕ ಆಲ್ಮೋಸ್ಟ್ ಎಲ್ಲ ನನ್ನ ಕರಿಯರ್ನೂ ಚೇಂಜ್ ಆಗಿತ್ತು. ಕರಿಯರ್ನಾಗ ಅಂದ್ರೆ ನಂದು ಎಜುಕೇಷನ್ ಮುಗಿಸ್ಬೇಕಾಯ್ತು. ಆಲ್ರೆಡಿ ನಮ್ಮಲ್ಲಿ ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಮನಿ ಪ್ರಾಬ್ಲಮ್ ಇತ್ತು ನಮ್ಮ ಮನ್ಯಾಗ. ದುಡ್ಡು ಪ್ರಾಬ್ಲಮ್ ಇತ್ತು. ದುಡ್ಡು ಅಂದ್ರೆ ಜಾಸ್ತಿ ನಮ್ಮ ಅಮ್ಮಗೂ ಸಫರ್ ಆಗಿದ್ರು ಹೆಲ್ತ್ ಪ್ರಾಬ್ಲಮಿಂದ. ಅವ್ರಿಗೂ ಜಾಸ್ತಿ ನಡ್ಲಕ್ಕೆ ಬರ್ತಿದ್ದಿಲ್ಲ, ಜಾಸ್ತಿ ಊಟ ಮಾಡೋಕ್ಕೆ ಬರ್ತಿದ್ದಿಲ್ಲ ಅವರಿಗೆ ಆ ಟೈಮಿಗೆ. ಅವಾಗ ನಾನು ಎಜುಕೇಷನ್ ಮುಗಿಸ್ಬೇಕಾಯ್ತು. ಮುಗಿಸೋಕ್ಕೆ ನಾನು ಒಂದು ಒಳ್ಳೆ ಕೆಲಸ ಮಾಡಿ ನಂತರ ಸ್ವಲ್ಪ ಜನ ಏನಂತಾರೆ ನನಗೆ, ನಾ ಫೇಲ್ಯೂರ್ ಆಗೀನಿ, ನಾ ಒಳ್ಳೆಯದಕ್ಕೆ ಇಲ್ಲ, ನೀನು ಏನು ಮಾಡಿ ಏನು ಕಲ್ತಿ, ಏನಿಲ್ಲ ಜೀವನ, ಖಾಲಿ ಬರೀ ಫೇಲ್ಯೂರೇ ಕಂಡೀನಿ, ಅದು ಬಿಟ್ಟು ನಿಂಗೆ ಏನೂ ಸಿಕ್ಕಿಲ್ಲ ಅಂತಂದಿದ್ದಾರೆ ಸ್ವಲ್ಪ ಜನ. ಸೊ ನನ್ನ ಪ್ರಕಾರ ನನಗೇನು ಹೇಳೋದದ, ನಾನು ಮನ್ಯಾಗ ಇದ್ದೀನಿ, ಅದು ನನ್ನ ಪ್ರಕಾರ ನನ್ನ ಇಷ್ಟ. ಅದು ನಾ ಎದಕ್ಕೆ ಬಿಟ್ಟಿನಿ ಅದು ನನಗೆ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿರಲ್ಲ ನಾ ಏನು ಮಾಡ್ತೀನಿ ಏನಿಲ್ಲ ಅಂತಂದು. ಅವ್ರು ಸ್ವಲ್ಪ ಮನೆಗೆ ಬಂದು ನೋಡಿ ಅವಾಗ ಗೊತ್ತಾಗುತ್ತೆ ಯಾವ ಪ್ರಾಬ್ಲಮ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತಂದು. ಸೊ ಅದು ಅಂದಾಗ ಭಾಳಷ್ಟು ಪ್ರಾಬ್ಲಮ್ಸಿಂದ ಸಫರ್ ಹಾಕ್ಕೋತ. ಸೊ ಇವತ್ತು ನಾನು ನಿಮ್ಮ ಜೊತೆನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ನಂದು ಇದು ಆಲ್ಮೋಸ್ಟ್ 9th ಇದ್ದಾಗ ನಮ್ಮ ಅಜ್ಜಿ ತಿಳ್ಕೊಂಡಿದ್ರು. ಮೀನ್ಸ್ ನಮ್ಮ ಮಮ್ಮಿಯವ್ರು ತಿಳ್ಕೊಂಡಿದ್ರು. ಆಯಿ ತಿಳ್ಕೊಂಡ್ಮ್ಯಾಕ ಸ್ವಲ್ಪ ನೋವೆಲ್ಲ ಭಾರ ಆಗಿತ್ತು ನಮಗೆ.
ಅಂದ್ರೆ ಆಯಿ ಇರೋದೇ ಮಾತು ಬ್ಯಾರೇನೇ ಇರುತ್ತೆ ಅದು ಪ್ರಕಾರ. ಅಂದ್ರೆ ಅಮ್ಮನ ಎರಡನೇ ಸ್ಥಾನ ಅಂತಂದ್ರೆ ಆಯಿನೇ ಇರುತ್ತೆ. ಆಯಿನ ಜ ಆಯಿನ ಜಾಸ್ತಿ ಹಚ್ಕೋತಿದ್ದ ಒಂಥರ ನನ್ನ ಎಕೋ ಫ್ರೆಂಡ್ಲಿ ಥರ ಇದ್ದರು ಅವರು ನನ್ನ ಜೊತೆ. ಜಾಸ್ತಿ ಯಾರಿಗೂ ಅವ್ರು ಹಚ್ಕೊಂಡಿದ್ದಲ್ಲ, ನನಗೆ ಜಾಸ್ತಿನ ಫ್ರೆಂಡ್ ಅಂತ ಅನ್ಕೊ ಜೂನಿಯರ್ ಫ್ರೆಂಡ್ ಅಂತಂತಿದ್ರು ನನಗೆ. ಜೂನಿಯರ್ ವರ್ಷನ್ ಅಂತಿದ್ರು ನಮ್ಮ ಆಯಿ ನನಗೆ ನೋಡ್ದಾಗೊಮ್ಮೆ. ಸೊ 10th ಎಲ್ಲ ಆಲ್ಮೋಸ್ಟ್ ಮುಗಿಸ್ಮ್ಯಾಕ ಇಷ್ಟೆಲ್ಲ ಪ್ರಾಬ್ಲಮ್ ಸಫರ್ ಮಾಡ್ಕೊಂಡು ಮುಂದೇನು ಮಾತಾಡ್ಬೇಕಂತ ನನಗೊಂದು ಗೊತ್ತಾಗ್ಲತ್ತಿಲ್ಲ ಯಪ್ಪಾ ಅಂತಂದು. ಸೊ ಇದೆಲ್ಲ ಆಲ್ಮೋಸ್ಟ್ ಇದು ಆಯಿತು. ಸೊ ನಮ್ಮ ಟೀಚರ್ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಸೊ ನಮ್ಮ ಟೀಚರ್ ಕೂಡ ಸ್ವಲ್ಪ ಚೆನ್ನಾಗಿದ್ದರು, ಸ್ವಲ್ಪ ಕೆಟ್ಟನು ಕೂಡ ಇತ್ತು. ಹಂಗಂತಲ್ಲ ಎಲ್ಲ ಟೀಚರ್ ಕೆಟ್ಟವ್ರು ಇರ್ತಾರೆ ಅಂತ. ಸ್ವಲ್ಪ ಟೀಚರ್ ಕೆಟ್ಟವ್ರು ಇರ್ತಾರೆ, ಸ್ವಲ್ಪ ಟೀಚರ್ಗಳು ಚಲೋನೂ ಇರ್ತಾರೆ. ಅದ್ರಾಗೂ ನಮ್ಮ ಒಂದು ಟೀಚರ್ನು ಕೂಡ ಇದ್ದಿದ್ರು, ಸ್ವಲ್ಪ 2-3 ಟೀಚರ್ಸ್ಗಳಿದ್ದರು. ಅವಾಗ ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಯಾಕಂದ್ರೆ ಅವ್ರ ಮುಂದೆ ಅವ್ರ ಫ್ಯೂಚರ್ ಅವ್ರ ಲೈಫ್ನೂ ಇದೆ. ನಾನು ಏನು ಮಾಡಿ ಅವ್ರ ಲೈಫ್ನ ಕೆಡ್ಸ್ಬೇಕಂತ ಅವ್ರ ಹೆಸರು ಕೆಡಿಸ್ಬೇಕಂತ ಏನೂ ನನ್ನ ಇಚ್ಛೆನಾಗಿಲ್ಲ. ಅದ್ರಾಗ ಸ್ವಲ್ಪ ಜನ ನನಗೆ ಬಿಹೇವಿಯರ್ ನನಗೆ ಒಂಥರ ಆಲ್ಮೋಸ್ಟ್ ಸಿಟ್ನಾಗ ನೋಡ್ತಿದ್ರು, ಜಾಸ್ತಿ ಮಾತಾಡ್ತಿರಲಿಲ್ಲ ನನ್ನ ಜೊತೆ. ಒಬ್ಬರು ಕೂಡ ನನ್ನ ಜೊತೆ ಮಾತೇ ಕೂಡ ಬಿಟ್ಟಿದ್ರು. ಒಬ್ಬ ಟೀಚರ್ ಅಲ್ಲಿ ಆ ಸ್ಕೂಲ್ನಾಗ ಅಂದ್ರೆ ಒಂದು ಮಾತಿಗೆ ಅಂದ್ರೆ ರೊಕ್ಕಕ್ಕೆ ಯಾರು ಶ್ರೀಮಂತರು ಇರ್ತಾರಲ್ಲ, ಸ್ವಲ್ಪ ಶ್ರೀಮಂತ ಇದ್ದವ್ರಿಗೆ ಜಾಸ್ತಿ ಬೆಲೆ ಇರ್ತಿತ್ತು ಆ ಸ್ಕೂಲ್ನಾಗ. ಸೊ ಬಡವ್ರ ಚಿಕ್ಕಳಿಗೆ ಆಟ ಧ್ಯಾನ ಇರ್ತಿದ್ದಿಲ್ಲ. ಸೊ ನನಗೆ ಆ ನೋವು ಇನ್ನೂ ತಕ್ಕ ನಾನು ಮರೆಯೋಕ್ಕಾಗತ್ತಿಲ್ಲ. ನಾವು ಒಂದು ಟೂರಿಗೆ ಹೋಗಿದ್ದೆ, ಯಾವುದು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ನಮಗೆ ಆಲ್ಮೋಸ್ಟ್ ನಾವೆಲ್ಲ ಜನ ಹೋಗಿದ್ರಿ, ಹೆಣ್ಮಕ್ಳು ಸಹ ಹೋಗಿದ್ರಿ. ಹೋದಾಗ ಅಲ್ಲಿ ನಮ್ಮ ಟೀಚರ್ ಆಲ್ಮೋಸ್ಟ್ ಹೊಸ 3 ಬೆಡ್ ಇದ್ದೀವಿ ಅಲ್ಲಿ. ಅದು ಒಂದು ರೂಮ್ ತೊಗೊಂಡಿದ್ದೆ. ಮೈಸೂರು ಪ್ಯಾಲೇಸ್ ಹೋಗೋ ಟೈಮಿಗೆ ನೋಡ್ಬೇಕಂತಂದು ಅಲ್ಲಿ ಸ್ಟೇ ಮಾಡೋದಂತ ಬಂದಿತ್ತು. ರಾತ್ರಿ ಆಗಿತ್ತು, ನಾವು ಆಲ್ಮೋಸ್ಟ್ ಮುಟ್ಬೇಕಂತಂದ್ರೆ ಸ್ಟೇ ಮಾಡ್ಬೇಕಂತ ಪ್ಲೇಸ್ ಹುಡ್ಕಾಡಿದ್ವಿ. ಅಲ್ಲಿ 3 ಬೆಡ್ ಇದ್ವಿ. 3 ಬೆಡ್ನಾಗ ನಾವು ಒಂದು ಮಾತು ಕೇಳಬೇಕಂತಿತ್ತು. ನಮ್ಮ ಟೀಚರ್ ಕೇಳಿದೆ. ಸೊ ನಾ ಇಲ್ಲಿ ಮುಕ್ಕೋಬೋದೇನಂತಂತ. ಸೊ ಅವ್ರು ಏನಂದಿದ್ರು, ಇಲ್ಲಿ ಬೇರೆಯವ್ರು ಕುಂತಿದ್ದಾರೆ ಅಂತ. ಅಂದ್ರೆ ಅವರು ಅದು ಹೇಳಲಾಗ್ಯಾರ, ಅವರು ರಿಚ್ ಪರ್ಸನ್ದವರಿಗೆ ಅಷ್ಟಿಗೆ ಬೆಲೆ ಕೊಡ್ತಾರೆ. ಅವ್ರು ಬಡವ್ರ ಮಕ್ಳಿಗೆ ಅಂದ್ರೆ ಅಷ್ಟು ಬೆಲೆ ಇರೋಲ್ಲ. ಯಾಕಂದ್ರೆ ಗೊತ್ತಿಲ್ಲ ನನಗೆ ಅಷ್ಟೇ, ಅವ್ರು ಮೈಂಡ್ನಾಗ ಏನು ಥಿಂಕ್ ಮಾಡಿಕೊಟ್ರೆ ಏನಿಲ್ಲ ಅಂತಂತ. ಸೊ ಅವ್ರ ಸ್ಕೂಲ್ನಾಗೆ ರಿಲೇಟಿವ್ಸ್ನಾಗ ಒಬ್ಬರು ಶ್ರೀಮಂತರು ಇದ್ದರು. ಸ್ಕೂಲ್ ಕಟ್ಟಿದ್ರ ಅಂತಂದಿಲ್ಲ. ಸರ್ನ ಮಂದಿ ಮಕ್ಕಳು ಒಳಗೆ ಆಗಿರಬೇಕು. ಅವ್ರಿಗೆ ಬೆಡ್ ಕೊಟ್ಟಿದ್ರು ಅವ್ರು ಸ್ಟೇ ಮಾಡೋಕೆ, ಮಕ್ಕೋಲಿ ಅಂತಂದ್ರೆ. ಅವಾಗ ಹರ್ಟ್ ಆಯ್ತು ನನ್ನ ಸರಿ. ಅಂದರೆ ಬಡವ್ರ ಮಕ್ಕಳು ಏನು ಮಾಡಿರ್ತಾರೆ ರೀ, ಬೆಳೀತಾ ಇರ್ಲತ್ತಾರ. ಅವ್ರಿಗೆ ಬೆಳೆಸ್ಬೇಕು. ನಮ್ಮ ಮುಂದೆ ನಾವು ಯಾವಾಗಲೂ ಬರ್ಬೋದು, ಯಾವಾಗೂ ಹೋಗ್ಬೋದು. ಬಟ್ ಬಡವ್ರಿಗೆ ಭೀ ಅಷ್ಟೇ ಕೊಡಬೇಕು, ಶ್ರೀಮಂತರಿಗೆ ಭೀ ಅಷ್ಟೇ ಬೆಲೆ ಕೊಡಬೇಕು ನನ್ನ ಪ್ರಕಾರ. ಇಷ್ಟೆಲ್ಲ ಆಲ್ಮೋಸ್ಟ್ ಆದ್ಮ್ಯಾಕ ಅಲ್ಲಿ ಭೀ ಟೀಚರ್ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ರು. ಚುಕ್ಕೊಳಿಗೆ ಭೀ ಸ್ವಲ್ಪ ಸ್ಟೂಡೆಂಟ್ ಕಡೆ ಗಮನನೇ ಕೊಡ್ತಿದ್ದಿಲ್ಲ, ಜಾಸ್ತಿ ಫೋಕಸ್ ಯಾರ ಮೇಲೆ ಇದ್ದಿಲ್ಲ. ಸಿಟ್ನಾಗ ಬೇಯೋದು ಅಟ್ಟನಾಗೆ ಇತ್ತು ಅವ್ರಿಗೆ. ಒಟ್ಟು ಪ್ರೀತಿಯಿಂದ ಏನು ಕಲಿಸ್ಬೇಕು ಅಂತಂತ ಒಂದು ಇಚ್ಛೆನೂ ಇದ್ದಿದ್ದಿಲ್ಲ. ನನ್ನ ಕಡೆಯಿಂದ ನಾನಂತೂ ಆ ಸ್ಕೂಲ್ನಾಗ ಒಟ್ಟಿಗೆ ಯಾವತ್ತಿಗೂ ಯಾವ ಜನ್ಮ ಸಿಕ್ಕಿದ್ರು ಆ ಸ್ಕೂಲ್ನಾಗ ಒಟ್ಟು ಹೆಜ್ಜೆ ಇಡಲ್ಲ ಅಂತಂತೀನಿ. ನನಗೆ ಅಷ್ಟು ಕೋಪ ಹೊಂಟಿದೆ ನನ್ನ ಮನಸ್ಸಿನಾಗ. ಎಷ್ಟು ಅಂದರೂ ಬಾಯ ನಾನು ಹೇಳೋಕ್ಕಾಗಲ್ಲ, ಅಷ್ಟು ತಿಳ್ಕೊಂಡ್ಬಿಡ್ರಿ ನೀವು. ಸಾಕಪ್ಪ, ಈ ಸ್ಕೂಲ್ನಾಗ ನಾ ಯಾವತ್ತಿಗೂ ಅಡ್ಮಿಷನ್ ತೊಗೊಂಡು ನನ್ನ ಲೈಫ್ನಾಗ ತೊಗೊಳ. ಅದು ಅಂದ್ಮೇಕ ಇದು ಬಿಡ್ರಿ, ಇದುವರೆ ಕಾಮನ್ ಅದ. ಇನ್ನೊಂದು ಮಾತಂದ್ರೆ ನಮ್ಮ ಕಡೆಗೆ ಒಂದು ರೀಡಿಂಗ್ ಬುಕ್ಸ್ ಒಂದು ಇರುತ್ತೆ. ಅದ್ರಾಗ ಒಂದು ಬುಕ್ ತೊಗೋಬೇಕಂದ್ರೂ ಅದ್ರಾಗ ಒಂದು ₹5 ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ರು ಅವ್ರು. ಅಂದ್ರೆ ಆ ತಕ್ಕಕ್ಕೆ ರೇಂಜಿಗೆ ಬೆಲೆ ಆ ತಕ್ಕಕ್ಕೆ ಅದು ಕೊಡ್ತಿದ್ರು. ಸೊ ಅದ್ರಾಗ ₹5 ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಬ್ಬರೊಬ್ಬರು ಸ್ಟೂಡೆಂಟ್ ಬಲ್ಲಿ ಒಟ್ಟು 3 ಜನ ಸ್ಟೂಡೆಂಟ್ ಅಂತ ತಿಳ್ಕೊರಿ. 3 ಜನ ಸ್ಟೂಡೆಂಟ್ ಬಲ್ಲಿಂದು 145 ಬುಕ್ ಅಂತ ತಿಳ್ಕೊರಿ. 145ಗೆ ಇನ್ನೊಂದು ₹5 ಹಾಕ್ದ್ರಂದ್ರೆ 150 ಆಗ್ತದೆ. ಆ 150ನಾಗ ಈ 30 ಸ್ಟೂಡೆಂಟ್ಸ್ಗಳ್ದು ಎಷ್ಟು ಅಮೌಂಟ್ ಆಗ್ತದೆ ನೀವೇ ಯೋಚನೆ ಮಾಡಿ. 8 ಆಗ್ತಿರ್ಬೋದು ಅವ್ರ ಬಲ್ಲಿ ಎಕ್ಸ್ಟ್ರಾ ಅಮೌಂಟ್.
4500 ಅಮೌಂಟ್ ಅವ್ರ ಬಳಿ ಆಗಿರುತ್ತೆ. ಸೊ ಒಂದೊಂದು ಈಚ್ ಸ್ಟೂಡೆಂಟ್ಗಳಿಗೆ ಎಷ್ಟು ತೊಗೊಂಡಿರ್ಬೇಕು ಯೋಚನೆ ಮಾಡಿ ಅವ್ರು ಒಂದೊಂದೊಂದೊಂದು ಬುಕ್ಕಿಗೆ ಅಂದ್ರೆ ಒಂದೊಂದು ರೀಡಿಂಗ್ ಬುಕ್ಕಿಗೆ ಎಕ್ಸ್ಟ್ರಾ ರೊಕ್ಕ ಹಾಕಿ ತೊಗೊಂಡ್ರೆ ನಮ್ಮದು ಬಡವ್ರ ಮಕ್ಕಳು ಬೋಳಿಸ್ಬಿಟ್ಟಾರೆ. ಯಾಕೆ ನಾನಂತೂ ಸಾಕಾಗಿ ನಂದು ನನ್ನ 10th ಸಾಕಾಗಿ ಸ್ಕೂಲ್ ಬಿಡ್ಬೇಕಂತ ಇಚ್ಛೆ ಇತ್ತು ನನಗೆ. ಬಟ್ ಏನು ಮಾಡಿ ಎಜುಕೇಷನ್ ಕಂಪ್ಲೀಟ್ ಆಗಬೇಕಿತ್ತು, 10ನೇ ಪಾಸ್ ಆಗಬೇಕು ಅಂತಂತ 10ನೇ ಮುಗಿಸ್ಕೊಂಡು ಈ ಗೋವಿಂದ ಆಗಿನ ಯಾವ್ದನ್ನೂ ಬೇಡ ನನಗಂತ ಆ ಥರ ಆಗಿದ್ನಲ್ಲ. ಅದು ಅಂದಾಗ ಇನ್ನೊಂದು ಯೂನಿಫಾರ್ಮ್ ಒಂದು ಇರುತ್ತೆ ನಮ್ಮ ಸ್ಕೂಲ್ನಾಗ. ಯೂನಿಫಾರ್ಮ್ ಒಂದು ಕೊಡ್ತಾರೆ. ಯೂನಿಫಾರ್ಮ್ನಾಗ ಭೀ ಏನು ಗೊತ್ತ್ರಿ, ಈಗ ಅದಕ್ಕೊಂದು ರೂಲ್ ಮಾಡ್ರೆ ಒಂದು ಪ್ರಕಾರ. ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಅಂತಂದ್ರೆ ಶಾಲೆಗೆ ಬರಬಾರ್ದು. ಒಟ್ಟು ಶಾಲೆಗೆ ಬರಬಾರ್ದು. ಅವು ಬಡವ್ರ ಮಕ್ಳುಗಳು ರೊಕ್ಕ ಇದ್ದಿಲ್ಲ ಪರವಾಗಿಲ್ಲ, ಒಟ್ಟು ಹಾಕ್ಕೊಂಡೇ ಬರ್ಬೇಕು. ಅವ್ರು ಹಾಕ್ಕೊಂಡು ಬರೋತನ ನಮ್ಮ ಸ್ಕೂಲ್ನಾಗ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ರು. ಅಲ್ರಿ ಬಡವ್ರ ಮಕ್ಳು ಏನು ಓದ್ಬೇಕು, ಅದು ಏನು ತರ್ಬೇಕು, ಎಲ್ಲಿಂದ ತರ್ಬೇಕು, ರೊಕ್ಕ ಇಲ್ಲ ಅಂದ್ರೆ ಶಾಲೆಗೆಲ್ಲ ಮಾಡ್ಕೋಬೇಕಾಗ್ತದೆ. ತಂದೆ ತಾಯಿ ಶಾಲೆನ ಕೂಡಿಸ್ಬಿಡ್ಬೇಕಾಗ್ತದೆ. ಒಂದು ಎಜುಕೇಷನ್ ಸಲುವಾಗಿ ಪೂರ್ತಿ ಒಂದು ಪೂರ ಸತ್ಯನಾಶ ಮಾಡಿಬಿಟ್ರಿ ಕರಿಯ. ನಂದು ಲೈಫ್ ಅಂದ್ಬಿಟ್ರಿ, ನನಗೆ ಒಂದು ಬುಕ್ಸ್ ತೊಗೋಬೇಕಾದ್ರೆ ಭೀ 5 ರೂಪೀಸ್ ತೊಗೊಂಡ್ರೆ ಅಂದ್ರೆ ನನಗೆ ಎಷ್ಟು ಆಗಿರ್ಬೇಕು, ನನಗೆ ತಿಳ್ಕೊಂಡು ನಂದು ಎಷ್ಟು ಅನ್ಯಾಯ ಆಗಿರ್ಬೇಕು. ನನಗೂ ಸ್ಕ್ಯಾಮ್ ಮಾಡ್ರಿ ಮನಾರ್. ಆ ಸ್ಕೂಲ್ನಾಗ ಹೋಗ್ಬೇಕಂದ್ರೆ ಬರೀ ಸ್ಕ್ಯಾಮ್ನೇ ಆಗುತ್ತೆ ನೋಡ್ರಿ. ಒಟ್ಟು ಸ್ಕ್ಯಾಮ್ನಾಗೆ ಆಗುತ್ತೆ, ಸ್ಕ್ಯಾಮ್ನಾಗೆ ಬಿಡುತ್ತೆ ಅಟ್ಟೆ. ಯೂನಿಫಾರ್ಮ್ ಇರಲ್ರಿ ಒಬ್ಬರೊಬ್ಬರು ಬಡವರಿಗೆ, ರೊಕ್ಕ ಇರಲ್ಲ. ಎಲ್ಲಿಂದ ತರಬೇಕು, ಎಲ್ಲಿಂದ ಮಾಡ್ಬೇಕು? ಯೂನಿಫಾರ್ಮ್ ಇಲ್ಲಾರ ಪಟ್ಟಿಗೆ ನನಗೆ ಒಟ್ಟು 5 days ತನಕ ನನಗೆ ಒಟ್ಟು ಹೊರಗೆ ನಿಂದಿರ್ಸಾರಿ. ನಮ್ಮ ಅಮ್ಮನ ಬಳಿ ಹೋಗೋಕೆ ನಾ ಕೇಳೋಕೆ ನನ್ನ ಯೂನಿಫಾರ್ಮ್ ಯಾವಾಗ ಆಗ್ತದೆ, ಯಾವಾಗ ಹೊಲಿಸ್ತಾರೆ, ನನ್ನ ಶಾಲೆಗೆ ಒಳಗೆ ಬಿಡೋಲ್ಲಾಗ್ಯಾರ ಅಂತಂದು ನಾ ಸಣ್ಣಗೆ ನನಗೆ ಏನೋ ತಲೆ ಇರ್ತಿದ್ದಿಲ್ಲಲ್ಲ. ಅವಾಗ ನಾ ಹೋಗಿ ನಮ್ಮ ಮಮ್ಮಿ ಮುಂದೆ ಅಂತಿದ್ದೆ, ನಾನು ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹೊಲಿಸಿಲ್ಲವ ಅಂತಂತ. ಇದು ಈಗ ಗೊತ್ತಾಗತ್ತೆ ನಂಗೆ ಬೆಲೆ ಹೆಂಗಿರುತ್ತೆ ಅಂತ. ಅವಾಗ ಚಿಕ್ಕವರಿದ್ದಾಗ ಬೆಲೆ ಗೊತ್ತಿದ್ದಿಲ್ಲ ನಮ್ಗೆ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ತಿಳುವಳಿಕೆನೂ ಇರ್ತಿದ್ದಿಲ್ಲ ನಮಗೆ. ಬಟ್ ಇವಾಗ ದೊಡ್ಡದಮ್ಮಿಗೆ ಆ್ಯಕ್ಚುಲಿ ಒಂದೊಂದು ಮಾತುಗಳು ನಮ್ಗೆ ನುಡಿಗಳು ನೆನಪು ಬಂದರೆ ಕೋಪ ಬರುತ್ತೆ ನಮ್ಗೆ ತಲೆ ಅಂಥವು ಇರ್ತಾವೆ ಒಂದು ಪ್ರೈವೇಟ್ ಸ್ಕೂಲ್ನಾಗ. ನಾನು ತಪ್ಪೇನಾದ ಗೊತ್ತು, ನಂದು ಆ್ಯಕ್ಚುಲಿ ನನ್ನ ಜೀವನದಾಗ ತಪ್ಪು ಮಾಡಿದ್ದು. ನಾನು ಪ್ರೈವೇಟ್ ಸ್ಕೂಲ್ನಾಗ ಅಡ್ಮಿಷನ್ ತೊಗೊಂಡಿದ್ದೆ ತಪ್ಪದ. ನಮ್ಮ ಅಪ್ಪ ಚಿಕ್ಕವರು ಸುಟ ನನಗೆ ಇಂಗ್ಲೀಷ್ ಮೀಡಿಯಮ್ ಕಲಿಸ್ಬೇಕು ಅಂತ ಇಚ್ಛೆನಾಗೂ ಇದ್ದಿದ್ದಿಲ್ಲ ಅವ್ರಿಗೆ. ಒಟ್ಟು ಅವ್ರು ಕನ್ನಡ ಭಾಷೆನೇ ಕಲಿಬೇಕು, ಕನ್ನಡ ಭಾಷೆನಾಗೆ ಇರ್ಬೇಕು, ಕನ್ನಡ ಭಾಷೆನಾಗೆ ಹೋಗ್ಬೇಕಂತ ಅಟ್ಟೆ ಅದಾವ. ಇಂಗ್ಲೀಷ್ ಭಾಷೆನಾಗ ಏನಿಲ್ಲ ನೋಡ್ರಿ. ಒಟ್ಟು ಕನ್ನಡನಾಗ ಹುಟ್ಟಿ ಕನ್ನಡನಾಗ ಮಾತಾಡಬೇಕು ಅಟ್ಟೆ. ನನ್ನ ಜೊತೆ ಅನ್ಯಾಯ ಆಗ್ಯದಿಲ್ಲ ಈಗ ಸ್ಕೂಲ್ನಾಗ. ಇನ್ನೊಬ್ಬರ ಜೊತೆ ಜಾಸ್ತಿ ಸಣ್ಣ ಚುಪ್ಪಳಿಗೂ ಹೊಡೆದು ಏನಲ್ರಿ ನಾ ಮೈಂಡ್ನಾಗ ಹೊಡೆದು ನೆನ್ಪು ಮಾಡ್ಕೊಂಡ್ರೆ ಸಾಕು. ಪನಿಷ್ಮೆಂಟ್ ಕೊಡ್ತೀರಿ, ಆ ಥರ ಬಿಸಿಲಾಗ ನಿಂದಿರ್ಸ್ತೀರಿ. ಒಂದು ಟೈಮ್ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಬಿಸಿಲಾಗ ನಿಂದಿರ್ಬೇಕು, ಕೋಳಿ ರಪ್ಲೆ ಕೂಡಿಸ್ಬೇಕು. ಮತ್ತು ಅದ್ರ ಮೇಲೆ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಮತ್ತೆ ಹೊಡ್ಸ್ಕೋಬೇಕು. ಏಕ್ಲಾ ಹುಡುಗರ ಕೈಲಿಂದ ಹೊಡ್ಸೋರು, ಏಕ್ಲಾ ಹುಡುಗಿರ ಕೈಲಿಂದ ಹೊಡ್ಸೋರು. ಇಷ್ಟೆಲ್ಲ ಮಾಡಿ ನಾವು ಶಾಲೆ ಕಲ್ತೀನಿ ಏನು ಫಾಯ್ದ? ಮತ್ತು ಅಂತಾರೆ ಎಲ್ಲ ನೌಕರಿ ಇಸ್ಕೊಡ್ತೀನಿ. ಈಗ ಗವರ್ನಮೆಂಟೇ ಖುದ್ದು ನಮಗೆ ಪ್ರೊವೈಡ್ ಮಾಡ್ಕೊಳತ್ತಿಲ್ಲ. ಒಂದೊಂದು ಕಡೆಗೆ ಅನ್ಎಂಪ್ಲಾಯ್ಡ್ ಥರ ನಾವು ಮನೆಗೆ ವರ್ಕ್ ಮಾಡ್ಬೇಕಾಗ್ತದೆ. ಈಗ ಒಂದೊಂದು ಥರ ಏನು ಗೊತ್ತ್ರಿ, ಈಗ ಒಟ್ಟು ಒಂದು ಫಾರ್ಮಿಂಗ್ ಮಾಡಬೇಕಾಗುತ್ತೆ, ಇಲ್ಲ ಟ್ರ್ಯಾಕ್ಟರ್ ನಡೆಸ್ಬೇಕಾಗುತ್ತೆ, ಲಾರಿ ನಡೆಸ್ಬೇಕಾಗುತ್ತೆ. ಅದ್ರಾಗ ಏನು ಹೆಸಿಟೇಟ್ ಮಾಡ್ಕೋಬೇಡ್ರಿ. ನಾವು ಸರ್ ಅನ್ನೋಕ್ಕಿಂತ ಬೇರೆಯವ್ರಿಗೆ ಸರ್ ಅನ್ನೋಕ್ಕಿಂತ ಮುಂಚೆ ನಮಗೆ ಯಾರು ಸರ್ ಅಂತಂದು ನಾವು ಕೆಲಸ ಮಾಡಬೇಕು. ಆ ಥರ ರೀತಿ ಇರಬೇಕು ನನ್ನ ಪ್ರಕಾರ. ನಾವು ಯಾರ ತಳಗೆ ಹೋಗಿ ಕೆಲಸ ಮಾಡೋದು ಜರುತ್ತಿಲ್ಲ, ನಮ್ಮ ತಳಗೆ ಬಂದು ಇನ್ನೊಬ್ಬರು ಕೆಲಸ ಮಾಡ್ಬೇಕು. ಆ ಥರ ಬೆಳಿಬೇಕು ನಾವು, ಆ ಥರ ಮಾಡಬೇಕು. ಇವಾಗ ಗೊತ್ತಾಗ್ತದೆ ಸ್ಟಡಿ ಮಾಡೋದ್ಲಿಂತ ಏನು ಫಾಯ್ದ ಇರಲ್ಲ. ಒಟ್ಟು ನಾವು ಬೇರೆಯವ್ರ ಬಳಿ ಹೋಗಿ ಕೆಲಸ ಮಾಡಬೇಕು, ಕೆಲಸ ತೊಗೋಬೇಕು, ಮತ್ತು ಅವ್ರ ಕಡೆಯಿಂದ ಬೈಸ್ಕೋಬೇಕು, ಮತ್ತು ತೊಗೋತಂತ ಕೆಲಸ ಮಾಡ್ಬೇಕು ಫ್ಯಾಮಿಲಿ ಸಲುವಾಗಿ. ಮತ್ತೇನು ಇರೋಲ್ಲ. ನಮ್ಮ ಪಾಲಿಗೆ ನಾವು ಅಟ್ಟೆ ಇರ್ಬೇಕಾಗ್ತದೆ. ಒಟ್ಟೇನೂ ಇಲ್ಲ, ಬಾಯಿ ಮುಚ್ಕೊಂಡು ಕೂಡ್ಬೇಕು. ನನ್ನ ಪ್ರಕಾರ ಏನದೆ, ನಮ್ಮ ಸ್ವಂತನಿಂದ ನಾವು ಏನು ವರ್ಕ್ ಮಾಡ್ತೀರಿ ಅದ್ರಾಗೆ ಖುಷಿ ಸಿಗ್ತದೆ. ಅದು ಬಿಟ್ಟು ಏನೂ ಇಲ್ಲ. ಒಟ್ಟು ವರ್ಕ್ ಮಾಡಲೇಬೇಕು, ದುಡ್ಡು 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 ಅಂದ್ಕೋತ ಇಷ್ಟೇ ಇರಬೇಕು. ಕೆಲವೊಂದು ಸ್ವತಃ ನನಗೂ ನಮ್ಮ ಸ್ಕೂಲ್ನಾಗ ನನಗೂ ಭಾಳ ಇನ್ಸಲ್ಟ್ ಮಾಡ್ರಿ. ನಾ ಚಿಕ್ಕ ಹೊಳಿಸ್ಬಿಟ್ಟೆ, ನನಗೆ ಭಾಳ ಇನ್ಸಲ್ಟ್ ಮಾಡ್ಕೊತ ಕುಂತಾರೆ. ನಾ ಏನು ಅನ್ಬೇಕು ಈಗ? ಬುಲಿಂಗ್ ಮಾಡ್ರಿ ನನಗೂ ಶಾಲ್ಯಾಗ. ಏನಂತ ಕೇಳ್ರಿ, ನಮ್ಮ ಅಪ್ಪ ತೀರ್ಕೊಂಡಿದ್ರು. ಸೊ ಆಲ್ಮೋಸ್ಟ್
ನಾ ಇಲ್ಲ 5 ಸ್ಟ್ಯಾಂಡರ್ಡ್ನಾಗ ಇದ್ದಿದ್ದ 5th ಸ್ಟ್ಯಾಂಡರ್ಡ್ನಾಗ ಇದ್ದಾಗ ಒಬ್ಬ ಸ್ಟೂಡೆಂಟ್ ನನ್ನ ಕ್ಲಾಸ್ಮೇಟ್ ಏನು ಕೇಳಿದ್ರು, ನೀ ಈಟಿಟ್ಟು ಚಲೋ ಬಟ್ಟೆ ಹಾಕ್ಕೊಂಡು ಬರ್ತಿಲ್ಲ, ಸೊ ನಿಮ್ಮಪ್ಪ ಹರ ಏನಂತ ಕೇಳಿದ್ರು. ನನಗೆ ಅರ್ಥ ಗೊತ್ತಾಯ್ತು ಆ್ಯಕ್ಚುಲಿ ಆಕೆ ಏನು ಅಲ್ಲತ್ತಳಂತ ಆ ಮೈಂಡ್ಲಿಂದ ನನಗಂತ ಗೊತ್ತಾಯಿತು. ಆಕೆ ಅನ್ನೋದು ಪ್ರಕಾರ ನನಗೆ ಇನ್ನೊಬ್ಬರು ಡ್ಯಾಡ್ ಹರ ಏನಂತ ಕೇಳತ್ತಾಳ. ಆಲ್ಮೋಸ್ಟ್ ಅವ್ರ ಥಿಂಕಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದ್ರು. ಅವಾಗ ಏನು ಗೊತ್ತಿರ್ತಿದ್ದಿಲ್ಲ ಅವ್ರಿಗೆ. ನನ್ನ ಫ್ರೆಂಡ್ ಒಬ್ಬಾಕಿನ ಅಂದಿದ್ದಿಲ್ಲ ನಿಮಗೆ ಸಮರೇನಂತ. ಸೊ ಆಕೆ ಸಪೋರ್ಟ್ ತೊಗೊಂಡು ಆಕೆ ನನಗೆ ಹೇಳಿದ್ರು ಎಲ್ಲರ ಮುಂದೆ, ಈಕೆ ಇವ್ರ ಅಪ್ಪ ತೀರ್ಕೊಂಡಾಳ, ಈಕೆಗೆ ಏನಾರೇ ಅಂದ್ರೆ ನಾನು ನಿಮ್ಗೆ ಹೊಡೆದ್ಬಿಡ್ತೀನಿ ಅಂತ. ಸೊ ಅವಾಗ ನನಗೆ ಒಂದು ಹೆಮ್ಮೆ ಬಂತು ರೀ. ನನಗೆ ಪ್ರೌಡ್ ಫೀಲ್ ಆಯಿತು ನನ್ನ ಮನ್ಸಿನಾಗ. ನಾನು ಇಂಥ ಫ್ರೆಂಡ್ ಪಡಿಬೇಕಂದ್ರೆ ಪುಣ್ಯ ಮಾಡಿರಬೇಕು ಅಂತಂತ. ಯಾವೊಂದು ಫ್ರೆಂಡ್ ಇರಲಿ, ಎಂಥೊಂದು ಫ್ರೆಂಡ್ ಇರಲಿ, ಸಿಚುವೇಶನ್ ಟೈಮಿಗೆ ಬಂತಂದ್ರೆ ಜೊತೆ ನಿಲ್ಲರ್ಬೇಕು ಅಂಥ ಫ್ರೆಂಡ್ ಮಾಡ್ಕೊರಿ. ಎಂಥವೆಲ್ಲ ಕಚರ ಡಬ್ಬ ಇರ್ತಾರೆ ನೋಡ್ರಿ ಅವ್ರು. ನಾನೇನು ಮಚ್ಚ ಇವತ್ತು ರೊಕ್ಕ ಕೊಡಲ್ಲ ನೋಡೋ, ನೀನು ರೊಕ್ಕ ಕೊಟ್ಟಿದ್ದು ನಾನು ರೊಕ್ಕ ಕೊಡ್ಲಿಕ್ಕಾಗಲ್ಲ, ನಾವು ಊರು ಬಂದೀನಿ, ಹಂಗೆ ಬಿದ್ದೀನಿ, ಹಂಗಿಲ್ಲ ಸಡನ್ನಾಗಿ ಯಾವ ಥರ ಇರ್ತಾರೆ, ಆ ಥರ ಚೇಂಜ್ ಆಗ್ತಾರೆ, ಯಾವಾಗೆಲ್ಲ ಗೊತ್ತಿರಲ್ಲ. ಬಟ್ ಈಗ ನನ್ನ ಫ್ರೆಂಡ್ ಹೆಂಗಿದ್ರು ಅಂತಂದ್ರೆ ಒಂಥರ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಆ ಥರ ನಾ ಫ್ರೆಂಡ್ ಕಳ್ಕೊಂಡಿನಿ ಅಂತಂದು ಇನ್ನೂ ಅನುಭವಕ್ಕೆ ಅಲತ್ತದ. ನನಗೆ ಆಕೆ ಕಾಂಟ್ಯಾಕ್ಟ್ನೂ ಸಿಕ್ಕಿಲ್ಲ, ಆಕೆ ಎಲ್ಲಿಲ್ಲೋ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಆಕೆ ಎಲ್ಲರೇ ಇರಲಿ ಹೇಗರೇ ಇರಲಿ, ನಾನಂತೂ ಆಕೆ ಯಾವತ್ತಿನೂ ಒಳ್ಳೇದೇ ಬಯಸ್ತೀನಿ, ಒಳ್ಳೇದೇ ಆಗ್ಲಿ ಅಂತ ಹೊರಗೆ ಬೇಡ್ಕೋತೀನಿ. ಆಕೆ ನನಗೆ ಭಾಳಷ್ಟು ಸಪೋರ್ಟ್ ಮಾಡ್ಯಾಳ್ರಿ ಸಣ್ಣವರಿದ್ದಾಗ. ಎಷ್ಟು ಅಂದ್ರೂ ಕಮ್ಮಿ ಅಂತ ತಿಳ್ಕೊಬೋದು. ಅದ್ರಾಗ ಒಂದು ನನ್ನ ಫ್ಯಾಮ್ಲಿನಾಗೂ ಒಂಥರ ನಮ್ಮ ಅಕ್ಕದ ಹೆಸರು ಮೆನ್ಷನ್ ಮಾಡಲ್ಲ. ಸೊ ಅವ್ರನ್ನೂ ನನಗೆ ಫೇಲ್ಯೂರ್ ಅಂತಂತಂದು ನನಗೆ ಅಂದ್ಬಿಟ್ರು ನನಗೆ ಏನು ಹೇಳೋಕ್ಕಾಗಲ್ಲ. ಮನೆಗಿನ ಮಂದಿನೇ ಈ ಥರ ಅಂದಿದ್ರೆ ಹೊರಗಿನ ಜನ ಅನ್ನೋಕ್ಕಿಂತ ಎಷ್ಟು ನೋವು ಕೊಡುತ್ತೆ ಅಂತಂತ ತಿಳ್ಕೊರಿ ನೀವು. ಫೇಲ್ಯೂರಿ ನಿನ್ನ ಕೈಯಿಂದ ಏನೂ ಹೋಗಲ್ಲ, ಇವು ಕೂಲಿ ಮಾಡಿ ಏನು ಸಿಗ್ತದಂತ. ಸೊ ನಾ ಈ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಈಗ ಈ ಕುರಿಗಳೇ ಒಂಥರ ಮನುಷ್ಯ ಅಂತ ತಿಳ್ಕೊರಿ. ಆ ಮನುಷ್ಯಗೆ ನೀವು ಮಾರಿದಂತ ತಿಳ್ಕೊ, ಆ ಬೆಲೆ ಏನಿರುತ್ತೆ ಒಯ್ದು ಕೊಟ್ಟರು. ಅವಕ್ಕೂ ಮನುಷ್ಯರು ಭೀ ಒಂಥರ ಚೇಂಜ್ ಆಗ್ಬೋದು. ಬಟ್ ಇವು ಪ್ರಾಣಿಗಳು ಯಾವತ್ತಿಗೂ ಚೇಂಜ್ ಆಗಲ್ಲ ರೀ. ನಾವು ಎಷ್ಟು ಪ್ರೀತಿ ಕೊಟ್ಟರು ಅವು ಅದೇ ಪ್ರೀತಿನ ನಮ್ಗೆ ವಾಪಸ್ ಕೊಡುತ್ತೆ. ಮೊನ್ನೆನೋ ಒಂದು ಕುರಿ ಕಳ್ಕೊಂಡಿದೆ ಅಂತಂದಿಲ್ಲ. ಸೊ ಆಕೆನೂ ನನಗೆ ಭಾಳಷ್ಟು ನೆನ್ಪು ಕೊಟ್ಟೋಗಿಲ್ಲ. ಏನಂತನೂ ನನಗೆ ಅದು ಮೈಂಡ್ಲಿತ್ತು ನೆನ್ಪು ಭಾರಿ ಹೋಗ್ಲತ್ತಿಲ್ಲ. ನನ್ನ ಪ್ರಕಾರ ನಾ ಕುರಿ ಮಾಡ್ತೀನಿ. ಯಾರು ಎಷ್ಟೇ ಆಗಲಿ, ನಾ ಬಿಟ್ಟರು ಯಾರನ್ನೂ ಬಿಡಲಿ ನನ್ನ ಕೈ, ನಂಗೆ ಪರವಾಗಿಲ್ಲ. ಬಟ್ ನನಗೆ ಏನು ಅನಿಸ್ತು ನನ್ನ ಮನಸ್ಸಿನಾಗ ಅದನ್ನು ಅದೇ ಮಾಡ್ತೀನಿ, ಅದೇ ಮಾಡಿ ಬಿಡ್ತೀನಿ. ಯಾರ ಮಾತು ಕೇಳಲ್ಲ, ಯಾರ ಮಾತು ಬಿಡಲ್ಲ. ನನ್ನ ಪ್ರಕಾರ ನನ್ನ ಕುರಿ ಬೇಕು ಅಷ್ಟೇ, ಮನುಷ್ಯರು ಏನು ಬೇಡ ನನಗೆ. ನನ್ನ ಪ್ರಕಾರ ಕುರಿ ಇದ್ದರೆ ನನ್ನ ಮನೆ ಲಕ್ಷ್ಮಿ ರೀ ಕುರಿ ಅಂದ್ರೆ. ಯಾರು ಇವು ಅನ್ನಲ್ಲ, ಇವ್ರಲಿಂದ ಒಂದು ದುಡ್ಡು ನಮ್ಮ ಮನೆಗೆ ಹೊಂಟವ ಅಂತಂದ್ರೆ ಈ ಲಕ್ಷ್ಮಿ ಇದ್ದಂಗೆ. ಒಂದು ದುಡ್ಡು ಬರ್ತಾವ ಅಂತಂದ್ರೆ ಎಲ್ಲರಿಗೆ ಪ್ರೀತಿ ಕೊಡ್ತಾವೆ. ಇವಕ್ಕೇನು ಬರ್ತಾವ ಮಾತು, ಅವು ಏನು ಹೇಳ್ಬೇಕು, ಒಂದು ಮೂಳು ಚುಚ್ಚಿದ್ರು ಏನು ಅನ್ಬೇಕು, ಬೈಲಿರ್ತಾವ ಅನ್ಲಕ್ಕ. ಸೊ ನನ್ನ ಪ್ರಕಾರ ಏನದ, ಈ ಅನಿಮಲ್ಸ್ಗಳಿಗೆ ಜಾಸ್ತಿ ಪ್ರೀತಿ ಕೊಡ್ರಿ, ಜಾಸ್ತಿ ಪ್ರೀತಿನ ಕೊಡ್ತಾರೆ ಅವ್ರು. ಸೊ ಅದ್ರ ಪ್ರಕಾರ ನಾ ಇಷ್ಟೇ ಹೇಳೋದು, ನೀವು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಅಡ್ಮಿಷನ್ ತೊಗೋಬೇಡ್ರಿ. ಚಲೋ ಇದ್ದು ತೋರಿ ಅಡ್ಮಿಷನ್ ಮಾಡಿರಿ, ನಿಮ್ಮ ಮಕ್ಕಳು ಚಲೋ ಇರ್ರಿ. ಸೊ ಇಷ್ಟೇ ಹೇಳೋದು, ನೀವೆಲ್ಲರೂ ಚಲೋ ಇರ್ರಿ, ಚಲೋ ಆಗಲಿ ನಿಮ್ಮ ಜೊತೆನೂ. ಧನ್ಯವಾದಗಳು. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ.